ಆಸ್ಕರ್ ವೈಲ್ಡ್ ಅಂತ ಒಬ್ಬ ಚಿಂತಕ, ಆಸ್ಕರ್ ವೈಲ್ಡ್ ಅವನ ಹೆಸರು. ಆಸ್ಕರ್ ವೈಲ್ಡ್ ಹೇಳ್ತಾನೆ, ಏನು ಹೇಳ್ತಾನೆ ಅಂದ್ರೆ, ನೋ ಮ್ಯಾನ್ ಈಸ್ ರಿಚ್ ಇನಫ್ ಟು ಬೈ ಬ್ಯಾಕ್ ಹಿಜ್ ಪಾಸ್ಟ್ ಅಂತ. ಈ ಭೂಮಿ ಮೇಲೆ ತನ್ನ ಕಳೆದ ಆಯುಷ್ಯವನ್ನು ಮರಳಿ ಪಡೆಯುವಷ್ಟು ಯಾರೂ ಶ್ರೀಮಂತರಿಲ್ಲ ಅಂತ. ಹೊಲ ಖರೀದಿ ಮಾಡೋರು ಅದಾರ, ಭೂಮಿ ಖರೀದಿ ಮಾಡೋರು ಅದಾರ, ಕಂಪನಿ ಖರೀದಿ ಮಾಡೋರು ಇರ್ಬೋದು, ಬಂಗಾರ ಖರೀದಿ ಮಾಡಿದವ್ರು ಇರ್ಬೋದು, ಸಂಪತ್ತನ್ನು ಖರೀದಿ ಮಾಡೋರು ಇರ್ಬೋದು. ತನ್ನ ಕಳೆದ ಸಮಯವನ್ನು ಖರೀದಿ ಮಾಡುವ ಶ್ರೀಮಂತ ಈ ಭೂಮಿಯ ಮೇಲೆ ಇಲ್ಲ. ಅದಕ್ಕೆ ಮನುಷ್ಯನಿಗೆ ದೇವರೊಂದು ಆಯುಷ್ಯ ಕೊಟ್ಟಾನಲ್ಲ, ವೃಥಾ ಹೋಯಿತೆನ್ನ ಸಂಸಾರ. ಇದನ್ನು ವೃಥಾ ಕಳಿಬಾರ್ದು. ಅದಕ್ಕೆ ಅವ್ರು ಏನಂತಾರೆ, ದೇಶಾಂತರವ ತಿರುಗಿ ತೊಳಲಿ ಬಳಲಿ ಕೆಲರ ಹಳಿದು ಕೆಲರ ಹೊಗಳಿ ವೃಥಾ ಹೋಯಿತೆನ್ನ ಸಂಸಾರ. ಎದಕ್ಕೆ ವ್ಯರ್ಥ ಆತ ಜೀವನ ಆಯ್ತಲ್ಲ, ಇದೊಂದು ಆಯುಷ್ಯ ವೃಥಾ ಹೋತಲ್ಲ. ಹೋಗಿದ್ದು ಎದಕ್ಕೆ ಅಂದ್ರೆ, ದೇಶಾಂತರವ ತಿರುಗಿ. ದೇಶ ಅಂದ್ರೆ ಸ್ಥಳದಿಂದ ಸ್ಥಳಕ್ಕೆ ಹೋಗೋದು. ಬೆಳಿಗ್ಗೆ ಎತ್ತು ಬೆಡ್ರೂಮಿನಾಗಿಂದ ಯಾಕೆ ಎದ್ದಂತ ಗೊತ್ತಿಲ್ಲ. ಎದ್ದು ಕೂಡಲೇ ಸೀದಾ ಬಂದ ಪಡಸಾಲಕ್ಕೆ ಕುಂತ. ಪಡಸಾಲೆ ಅಂತಿರೋದಲ್ಲ ನಿಮ್ಮ ಕಡೆ ನಿಂತಿರೋದು, ಟಿ ವಿ ಇಟ್ಟಿರ್ತಿರಲ್ಲ ಅದಕ್ಕೆ. ಬಂದು ಕೂಡಲೇ ಪಡಸಾಲಕ್ಕೆ ಕುಂತ. ಪಡಸಾಲಕ್ಕೆ ಕುಂತು ಕೂಡಲೇ ಮೊಬೈಲ್ ಇದು ತೊಗೊಂಡ್ರ, ಏನದು ಟಿ ವಿ ಹಚ್ಚೋದು ರಿಮೋಟ್ ತೊಗೊಂಡು ಹಿಂಗೆ ಟಿ ವಿ ಹಚ್ಬೇಕಂತ ಬಂದ. ಅವ ಚಿಂಟು ಬಂದು ಪಿಂಟು ಚಾನಲ್ ಹಚ್ಬೇಕಂದ. ಏನು ಪಿಂಟು ಚಾನಲ್ಲ ಚಿಂಟು ಚಾನಲ್ ಅದು. ಅವ್ರ ಹೆಣ್ಮಕ್ಳು ಬಂದರು, ಏನು ನೋಡ್ತೀರಿ ನ್ಯೂಸ್, ತೆಡೀರಿ ಕಡೆ ಧಾರಾವಾಹಿ ನೋಡ್ತೀವಿ ಅಂತ ಅವ್ರು ಹಚ್ಚಿದ್ರು. ಇವ ಅಲ್ಲಿಂದ ಸೀದಾ ಗುಡಿ ಕಟ್ಟಿಗೆ ಬಂದ. ಗುಡಿ ಕಟ್ಟಿಗೆ ಕುಂತು ಹೆಂಗೆ ಈ ದೇಶ ಬದಲಾವಣೆ ಮಾಡಬೇಕು, ಹೆಂಗೆ ಈ ನಮ್ಮ ಊರು ಬದಲಾವಣೆ ಮಾಡಬೇಕು ಅಂತ ಚಿಂತನೆ ಮಾಡಕತ್ತಿ. ಏನು ಊರು ಬದಲಾವಣೆ ಮಾಡ್ತೀಯಪ್ಪ, ಮನ್ಯಾಗ ನಿನ್ನ ಕಡೆಯಿಂದ ಒಂದು ಟಿ ವಿ ಚಾನಲ್ ಬದಲಾವಣೆ ಮಾಡೋಕ್ಕಾಗಿಲ್ಲ, ಊರೇನು ಬದಲಾವಣೆ ಮಾಡೋ? ಹಾಂ, ಮನ್ಯಾಗ ಒಂದು ಟಿ ವಿ ಚಾನಲ್ ಬದಲಾಗುವಲ್ದು, ದೇಶ ಯಾವಾಗ ಬದಲಾವಣೆ ಮಾಡೋ? ಅಂದ್ರೆ ಕಟ್ಟಿಯಿಂದ ಕಟ್ಟಿಗೆ, ಆ ಕಟ್ಟಿ ಈ ಕಟ್ಟಿ, ಹನುಮಂದಿಯವ್ರ ಕಟ್ಟಿಯಿಂದ ಮಲ್ಲೈನ ಕಟ್ಟಿ, ಮಲ್ಲೈನ ಕಟ್ಟಿಯಿಂದ ಬಸ್ ಸ್ಟ್ಯಾಂಡು. ಯಾರ್ಯಾರ ಗಾಡಿ ತೊಗೊಂಬಂದ್ರೆ ಗಾಡ್ಯಾಗ ಹೋಗೋದು. ಎದಕ್ಕೆ ಹೋಗ್ತೀನಂತ ಗೊತ್ತಿಲ್ಲ. ಅವ್ರ ಮನ್ಯಾಗ ತಾಯಂದಿರು ಬೈತಾರಿಲ್ಲ, ಏನು ಗಣ 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 ತಿರುಗಿ ಕಾಲಾಗ ಏನಂತಿರಿಲ್ಲ ಅದಕ್ಕೆ, ಯಾವಾಗ ಗೆರಿ ಅಂತಿರಿಲ್ಲ ಅದಕ್ಕೆ, ಕಾಲಾಗ ಆ ಗೆರಿ ಅದಾವ ನಿನಗೆ ಅಂತಿರ್ತಾರೆ ಅವ್ರ ಮನ್ಯಾಗ. ಗಣ 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 ತಿರುಗ್ತೈತಿ. ಎದಕ್ಕೆ ತಿರುಗ್ತೈತಿ ಅಂತ ಗೊತ್ತಿಲ್ಲ. ದೇಶಾಂತರವ ತಿರುಗಿ ತೊಳಲಿ ಬಳಲಿ ವೃಥಾ ಹೋಯಿತೆನ್ನ ಸಂಸಾರ. ತೊಳಲಿ ಬಳಲಿ, ತೊಳಲುವುದು ಅಂದ್ರೆ ಮಾನಸಿಕ ವೇದನೆಗಳು, ಬಳಲುವುದು ಅಂದ್ರೆ ದೈಹಿಕ ವೇದನೆಗಳು. ಈ ಸಂಸಾರದೊಳಗೆ ಎಷ್ಟು ಮಾನಸಿಕ ವೇದನೆಗಳು, ಚಿಂತೆ, ನೋವು, ನಿರಾಸೆ, ಡಿಪ್ರೆಷನ್ನು, ಟೆನ್ಷನ್, ನೀವೇನಂತೀರಲ್ಲ, ಒಂದ ಎರಡ ನಿಜಗುಂಡ್ರಂತರ ಸಾವಿರ ಕೋಟಿ ಉಂಟು. ಎಷ್ಟು ದುಃಖದವಂತ ಹೇಳಪ್ಪ ಭಗವಂತನೇ. ನಿನ್ನ ಮುಂದೆ ತೊಡ್ಕೊಳಕ್ಕೇನು ಒಂದು ದುಃಖ, ಎರಡು ದುಃಖ, ಮೂರು ದುಃಖ ಲಿಸ್ಟ್ ಕೊಟ್ಟರೆ ನಿನಗೆ ತಲೆ ಚಕ್ರ ಬರ್ಬೇಕು. ಅಷ್ಟದವ ನನ್ನ ಲಿಸ್ಟ್. 100,000 ಕೋಟಿ ಉಂಟು. ಅಷ್ಟು ದುಃಖದವ ಮನುಷ್ಯಾಗ. ಮಾನಸಿಕವಾಗಿ ದುಃಖಿ ಅದಾನ ಮತ್ತು ದೈಹಿಕವಾಗಿ ದುಃಖಿ ಅದಾನ. ಏನೋ ಎಲ್ಲ ಸಂಪತ್ತು ಕೊಟ್ಟಾನ ದೇವರ, ಆರೋಗ್ಯ ಕಸ್ಕೊಂಡ್ಬಿಟ್ಟಿರ್ತಾನೆ. ಕೂಡಕ್ಕೆ ಬರೋದಿಲ್ಲ, ಹೇಳಕ್ಕೆ ಬರೋದಿಲ್ಲ. ಈಗ ಚಹಾ ಕುಡಿಬೇಕಂತಾನೆ, ಚಹಾ ಕುಡಿಯೋದರ ಬಿಡೋಕ್ಕಾಗೋದಿಲ್ಲ, ಸಕ್ಕರೆ ಹಾಕುವಂಗಿಲ್ಲ, ರುಚಿ ಬರೋದಿಲ್ಲ. ಏನು ಮಾಡಬೇಕು? ಇದೇ ತೊಳಲಾಟ ಬಳಲಾಟ ಇದು. ಕಿವಿ ಕೇಳೋದಿಲ್ಲ, ಮಿಷನ್ ಹಾಕ್ಕೊಂಡಾನ. ಕಿವಿ ಕೇಳೋದಿಲ್ಲ ಅಂತ ಮಿಷನ್ ಹಾಕ್ಕೊಂತಾನ. ಮಿಷನ್ ಹಾಕೋದು ಕೂಡಲೇ ಜಾಸ್ತಿ ಗೊಯ್ ಅಂತ ಸೌಂಡ್ ಮಾಡ್ತೈತೆ, ತೆಗಿ ಅಂತಾನೆ. ಅಂದ್ರೆ ಒಂದಕ್ಕೂ ಸಮಾಧಾನ ಇಲ್ಲ, ಬಿಟ್ಟರೂ ಸಮಾಧಾನ ಇಲ್ಲ, ಇದ್ರೂ ಸಮಾಧಾನ ಇಲ್ಲ. ಇದು ಸಂಸಾರ ಹೆಂಗಂದ್ರೆ ಸಾಕಾಗಿ ಒಂದು ಹೊಳಿ ಹಾರ್ದಂಗಂತ. ಹೊಳಿ ಹೆಂಗೆ ಹಾರ್ಯಾನವ ಅಂದ್ರೆ, ಮ್ಯಾಲ ಕುತ್ತಿಗೆ ಈಶಿನ ಪೆಂಡಿ ಕಟ್ಕೊಂಡಾನ, ಕಾಲಿಗೆ ಕಲ್ಲು ಕಟ್ಕೊಂಡಾನ. ಕೆಳಗೆ ಕಾಲಿಗೆ ಕಲ್ಲು ಕಟ್ಕೊಂಡು ಕುತ್ತಿಗೆ ಈಶಿನ ಪೆಂಡಿ ಕಟ್ಕೊಂಡು ಹೊಳಿ ಹಾರ್ಯಾನ. ಅದು ಕಲ್ಲ ಕೆಳಗೆ ಜಗ್ಗಿ ಮುಣುಗಿಸ್ತೈತಿ, ಅದು ತೇಲ್ಸಕ್ಕೆ ಬಿಡುವಲ್ದು, ಈಶಿನ ಪೆಂಡಿ ಮುಣುಗ್ಸಕ್ಕೆ ಬಿಡುವಲ್ದು. ಹೀಗಾಗಿದೆ ಸಂಸಾರ. ತೊಳಲಿ ಬಳಲಿ ವೃಥಾ ಹೋಯಿತೆನ್ನ ಸಂಸಾರ. ಇದು ತೇಲ್ಸಾಕು ಬಿಡುವಲ್ದು, ಮುಳುಗಾಕು ಬಿಡುವಲ್ದು. ತೊಳಲಿ ಬಳಲಿ ವೃಥಾ ಹೋಯಿತೆನ್ನ ಸಂಸಾರ. ಎದಕ್ಕೆ ಹೋತಿದು ಜೀವನ? ನೀವು ಭಾಳ ಮಂದಿಗೆ ಕೊಡ್ರಿ, ಹೆಂಗೆ ಹೋಗುತ್ತೆ ಜೀವನ? ಕೆಲವು ಮಂದಿ ಬೆಳಿಗ್ಗೆ ಎದ್ದು ಅಡ್ಡಾಡ್ತಾರೆ. ಎದಕ್ಕೆ ಅಡ್ಡಾಡ್ತಾರಂದ್ರೆ, ಏನು ರೀ ನಾವು ಭಿಕ್ಷುಕರದೀವಿ, ನಮಗೆ ಊಟ ಸಿಗುವಲ್ದು ಅಂತ ಬೆಳಿಗ್ಗೆ ಅಡ್ಡಾಡೋರು ನೋಡ್ರಿ. ನೀವು ಎದಕ್ಕೆ ಅಡ್ಡಾಡ್ತೀರಿ ಅಂದ್ರೆ ಊಟ ಸಿಗುವಲ್ದ್ರಿ. ಊಟ ಸಿಗಲಾರ್ದಕ್ಕೆ ಕೆಲವು ಮಂದಿ ಅಡ್ಡಾಡ್ತಾರೆ.
ಮತ್ತು ಇನ್ನೂ ಮಂದಿ ಕೆಲವು ಮಂದಿ ಅಡ್ಡಾಡ್ತಾರೆ. ಅವ್ರು ಎದಕ್ಕೆ ಅಡ್ಡಾಡ್ತಾರೆ ಅಂದ್ರೆ ಉಂಡಿದ್ದು ಕರಗಸಕ್ಕೆ ಅಡ್ಡಾಡ್ತಾರೆ. ಅವ್ರು ಊಟ ಸಿಗಲಾರ್ದಕ್ಕೆ ಕೆಲವು ಮಂದಿ ಅಡ್ಡಾಡೋದು, ಉಂಡಿದ್ದು ಕರಗಸಕ್ಕೆ ಆಗುವಲ್ದಕ್ಕೆ ಕೆಲವು ಮಂದಿ ಅಡ್ಡಾಡೋದು. ಎಲ್ಲರೂ ಅಡ್ಡಾಡೋದೆ. ಒಟ್ಟು ಯಾಕೆ ಅಡ್ಡಾಡ್ತೀವಿ ಅಂತ ಗೊತ್ತಿಲ್ಲ. ತೊಳಲಿ ಬಳಲಿ ವೃಥಾ ಹೋಯಿತೆನ್ನ ಸಂಸಾರ. ಕೆಲವು ಮಂದಿ ನೋಡ್ರಿ ಒಟ್ಟ ಕನ್ಯಾ ಸಿಗುವಲ್ದ್ರಿ ನಮಗಂತ ಹಂಗೆ ಊರು ಅವ್ರು ಅಡ್ಡಾಡ್ತಾರೆ. ಕೆಲವು ಮಂದಿ ನೋಡ್ರಿ ನೀವು ಯಾಕೆ ಕೋರ್ಟ್ ಗಿರ್ಟಿಗೆ ಬಂದಿರಿ, ಸಾಕಾಗೈತ್ರಿ ನಮಗೆ ಸಂಸಾರ ಒಲ್ಲೆಗೈತೆ ಅಂತ ಅವು ಅಡ್ಡಾಡುತ್ತೆ. ಅಂದ್ರೆ ಒಂದಿಷ್ಟು ಮಂದಿ ಆಗ್ಬೇಕನ್ನೋರ್ದು ಒಂದು ದಂಡ ಐತಿ, ಕನ್ಯಾ ಸಿಗುವಲ್ಲು. ಆದವರು ಇದ್ರಾಗಿಂದ ಯಾವಾಗ ಪಾರಾಗ್ಯವ್ರಿ ಏನಾರ ನಡೀತೈತೇನಂತ ಅವ್ರ ತಾಯಂದಿರಿಗೆ ಅವರು ಪೂಜೆ ಭಾಳ ಮಾಡ್ತಿದ್ರಂತ. ಸಂಸಾರ ಎಷ್ಟು ತಾಪ ಕೊಟ್ಟಿತ್ತು ಅವ್ರಿಗಂದ್ರೆ ಅವ್ರು ಇದು ಎಂಥದ್ದು ಸಿಕ್ಕೈತೆ ನನಗಂದ್ರೆ ಅಂತವ್ರು. ಅಲ್ಲ, ನಾನು ಇದನ್ನು ಪಡ್ಕೋಬೇಕಂತಂದು 16 ಸೋಮವಾರ ವೃತ ಮಾಡ್ತಾರಿಲ್ಲ ಈ ಕಡೆ. ಇದನ್ನು ಪಡ್ಕೋಬೇಕಂತ 16 ಸೋಮವಾರ ವೃತ ಮಾಡಿದ್ದೆ. ಪೂಜಾ ಮಾಡಿದ್ದು ಏನು 16 ಸೋಮವಾರ, ಸಿಕ್ಕಿದ್ದು ಸುಳಿ ಸೋಮವಾರ ಇದ್ದು ಸಿಕ್ಕೈತೆ ನನಗೆ. ಮಾಡಿದ್ದು 16 ಸೋಮವಾರ, ಸಿಕ್ಕಿದ್ದು ಸುಳಿ ಸೋಮವಾರ ಇದ್ದಿದ್ದು. ಇದು ಅವ್ರ ಕಂಪ್ಲೇಂಟ್. ಇವ್ರಿಗೆ ಕೇಳ್ರಿ ಜಗಳ ಆದ ಕೂಡಲೇ ತವ್ರ ಮನೆಗೆ ಕಳಿಸ್ತು. ತವ್ರ ಮನೆಗೆ ಕಳಿಸಿ ಸುಮ್ಮನೆ ಬಿಟ್ಟಾನೇನು, ಫೋನ್ ಹಚ್ಚೋದು ಕೂಡಲೇ ಅವ್ರ ಮಾವ ಎತ್ತದ. ಈ ಅಳಿಯ ನಂಬರ್ ಗೊತ್ತಿತ್ತಲ್ಲ, ಅವ ಅಳಿಯ ನಂಬರ್ ಅಂತ ಗೊತ್ತಾದ ಕೂಡಲೇ ಫೈರಿಂಗ ಶುರು ಆಯ್ತು. ಯಾಕೆ ಹಚ್ಚಿದ್ ನಿನ್ನ ಫೋನ್? ನಾ ಹೇಳಿಲ್ಲ ಇನ್ನು ಮೇಲೆ ನಿನ್ನ ಮನೆ ಹೊಸ್ತಲ ತುಳಿದಿಲ್ಲ ನನ್ನ ಮಗಳು, ಯಾಕೆ ಹಚ್ಚಿದ್ ನೀ ಫೋನ್? ಇದನ್ನು ಕೇಳಕ್ಕೆ ಹಚ್ಚಿನಿ, ಇದು ಕೇಳಿದ್ರೆ ಅಷ್ಟು ಸಂತೋಷ ಆಗತ್ತೆ ನನಗಂತವ. ಸಂಸಾರದ ಅರ್ಥ ಏನು ಅಂದ್ರೆ ಇದು ಕೂಡಿರೋಕ್ಕೂ ಆಗೋದಿಲ್ಲ, ಬಿಟ್ಟಿರೋಕ್ಕೂ ಆಗೋದಿಲ್ಲ. ಇದಕ್ಕೆ ಸಂಸಾರ ಅಂತ ಕರೀತಾರೆ ನೋಡ್ರಿ. ಸಂಸಾರ ಇದರ ಅರ್ಥ ಏನು ಅಂದ್ರೆ ಕೂಡಿರೋಕ್ಕೂ ಆಗೋದಿಲ್ಲ, ಬಿಟ್ಟಿರೋಕ್ಕೂ ಆಗೋದಿಲ್ಲ. ಇದೇ ಸಂಸಾರ. ಅದಕ್ಕೆ ಕೆಲರ ಹಳಿದು ಕೆಲರ ಹೊಗಳಿ ತೊಳಲಿ ಬಳಲಿ ವೃಥಾ ಹೋಯಿತೆನ್ನ ಸಂಸಾರ. ಎಷ್ಟು ತೊಳಲಾಟ ಬಳಲಾಟ. ಮತ್ತು ಕೆಲರ ಹಳಿದು ಕೆಲರ ಹೊಗಳಿ ವೃಥಾ ಹೋಯಿತೆನ್ನ ಸಂಸಾರ. ಎದಕ್ಕೆ ಹೋತಿದ್ದು ಸಂಸಾರ ಅಂದ್ರೆ ಏನು ಮಾಡ್ಯಾನಂದ್ರೆ 2 ಕೆಲಸ ಮಾಡ್ಯಾನ. ಇಲ್ಲ ಹೊಗಳ್ಯಾನ, ಮಾತಾಡಿವೆಲ್ಲ, ಮಾತಿನೊಳಗೆ ಏನೈತೆ ಮನುಷ್ಯನ ಮಾತಿನೊಳಗೆ, ಇಲ್ಲ ಹೊಗಳಿವಿ ಇಲ್ಲ ಬೈದೀವಿ. ಇಷ್ಟಲ್ಲ, ಇಡೀ ಇಷ್ಟು ಆಯುಷ್ಯ ತುಂಬ ನಾವೆಲ್ಲ ಮಾತಾಡೀವಿ, ಮಾಡಿದ್ದೆರಡೇ ಕೆಲಸ. ಒಂದು ಹೊಗಳೀವಿ ಇಲ್ಲ ಬೈದೀವಿ. ಯಾಕೆ ಹೊಗಳೀವಿ ಅಂದ್ರೆ ಏನೋ ಮನಸ್ಸಿನಾಗ ಒಂದು ಅಪೇಕ್ಷೆ ಇಟ್ಕೊಂಡು ಅವ್ರ ಹತ್ರ ಹೋಗೀವಿ. ನಾವು ಅಪೇಕ್ಷೆ ಪಟ್ಟಿದ್ದು ಸಿಕ್ತು ಅಂದ್ರೆ ಹೊಗಳೀವಿ, ಸಿಗದಿದ್ದರೆ ಬೈದೀವಿ ಅಷ್ಟು. ಇಷ್ಟೇ ಅಲ್ಲ ಮನುಷ್ಯ ಮಾಡಿದ್ದು. ಹೊಗಳ್ಯಾನ ಇಲ್ಲ ತೆಗಳ್ಯಾನ ಅಷ್ಟೆ. ಯಾಕೆ ಹೊಗಳಿಕೆ ತೆಗಳಿಕೆ ಶುರು ಆಯ್ತು ಅಂದ್ರೆ ಅಪೇಕ್ಷೆ ಪಟ್ಟಿದ್ದು ಸಿಕ್ತು ಅಂದ್ರೆ ಹೊಗಳಿಕೆ, ಸಿಗದೇ ಇದ್ರೆ ತೆಗಳಿಕೆ. ಈ ಗ್ರೀಸ್ ಅಂತ ಒಂದು ದೇಶ ಇತ್ತು, ಅಲ್ಲಿ ತತ್ವಜ್ಞಾನಿಗಳ ಬೀಡದು. ಅಲ್ಲಿ ಡಯೋಜೆನಿಸ್ ಅಂತ ಒಬ್ಬ ತತ್ವಜ್ಞಾನಿ ಇದ್ದ. ನಮ್ಮಲ್ಲಿ ಹೆಂಗೆ ಸರ್ವಜ್ಞ ಅಲ್ಲ, ಹಂಗೆ ಡಯೋಜೆನಿಸ್. ಅವನ ಒಬ್ಬ ಸ್ನೇಹಿತ ಇದ್ದ, ಅವನ ಹೆಸರು ಅರಿಸ್ಟಿಪಿಸ್ ಅಂತ. ಅರಿಸ್ಟ್ ಅಂತಿರಲ್ಲ ನೀವು, ಅನ್ನೋದಿಲ್ಲ, ಅವರು ಅರಿಸ್ಟಿಪಿಸ್ ಅಂತಾರೆ ಅವರು. ಅವನ ಹೆಸರು ಅರಿಸ್ಟಿಪಿಸ್, ಇವ ಡಯೋಜೆನಿಸ್ ಸಂತ. ಇವನು ಇಬ್ಬರು ಸ್ನೇಹಿತರು. ಇವ ಸುಮ್ಮನೆ ಸಂತ, ಭಿಕ್ಷಾ ಬೇಡಿ ಉಣ್ತಿದ್ದ. ಯಾರು? ಡಯೋಜೆನಿಸ್. ಅರಿಸ್ಟಿಪಿಸ್ ಏನಿದ್ನಲ್ಲ, ಅವ ಮಹಾರಾಜನ ಹತ್ರ ಇದ್ದ, ರಾಜನ ಹತ್ರ ಇದ್ದವನು. ಅವನ ಡಯೋಜೆನಿಸ್ನಿಗೆ ಹೇಳ್ತಾನೆ ಸ್ನೇಹಿತನಿಗೆ, ಏನು ಬೆಳಿಗ್ಗೆದ್ದು ಕೂಡಲೇ ಭಿಕ್ಷಾದ ರೊಟ್ಟಿ ಏನಿರ್ತೈತೆ ಹೇಳ್ರಿ? ತಂಗಳ ರೊಟ್ಟಿ, ತಂಗಳ ಅನ್ನ. ಮನಿ ಭಿಕ್ಷಾ ಬೇಡು ಉಣ್ಣುವ ಒಬ್ಬ ಸಂತನ ತಟ್ಟೆಯೊಳಗೆ ಏನಿರ್ತೈತಿ? ಏನೂ ಇರೋದಿಲ್ಲ. ಅದ್ರಾಗ ಒಂದಿಷ್ಟು ತಂಗಳ ರೊಟ್ಟಿ, ತಂಗಳ ಅನ್ನ ಇರ್ತೈತಿ. ಅವನ ಸ್ನೇಹಿತ ಅರಿಸ್ಟಿಪಿಸ್ ಮಹಾರಾಜನ ಹತ್ರ ಇದ್ನಲ್ಲ, ಮಹಾರಾಜನ ಹತ್ರ ಇದ್ದಂಥ ಅರಿಸ್ಟಿಪಿಸ್ ತನ್ನ ಸ್ನೇಹಿತ ಡಯೋಜೆನಿಸ್ನಿಗೆ ಹೇಳ್ತಾನೆ, ಸಂತನಿಗೆ, ಏನು ಬೆಳಿಗ್ಗೆದ್ದು ತಂಗಳ ರೊಟ್ಟಿ ತಂಗಳನ್ನ ತಿಂತಿ, ರಾಜನಿಗೊಂದಿಷ್ಟು ಹೊಗಳಿಕೆಯ ಮಾತುಗಳಾಡಿದ್ರೆ ನಿನಗೆ ಬೆಳಿಗ್ಗೆದ್ದು ತಂಗಳ ರೊಟ್ಟಿ ತಂಗಳನ್ನ ತಿನ್ನೋದು ಬರ್ತಿದ್ದಿಲ್ಲ ಅಂತ ಅರಿಸ್ಟಿಪಿಸ್ ಹೇಳ್ದ. ಅವಾಗ ಡಯೋಜೆನಿಸ್ ಅವನಿಗೆ ಹೇಳ್ತಾನೆ ಹೊಳ್ಳಿ, ನೋಡು, ನೀನು ಬೆಳಿಗ್ಗೆದ್ದೊಂದು ಸ್ವಲ್ಪ ತಂಗಳನ್ನ ತಂಗಳು ರೊಟ್ಟಿ ಉಣ್ಣೋದು ರೂಢಿ ಮಾಡ್ಕೊಂಡಿದ್ರೆ ಸುಮ್ಮನೆ ದೇವ್ರು ಕೊಟ್ಟ ಚಲೋ ನಾಲಿಗೆಯಿಂದ ಇನ್ನೊಬ್ಬರು ಹೊಗಳೋದು ಬರ್ತಿದ್ದಿಲ್ಲ ನಿನ್ನ ಹಣೆ ಬರದಾಗಂತ ಇವ ಹೇಳ್ತಾನೆ.
ಅದಕ್ಕೆ ಮನುಷ್ಯನಿಗೆ ಗೊತ್ತಿರಬೇಕು, ಏನು ಜೀವನ ಕಳೆದಿದ್ದು ಇಲ್ಲ ಹೊಗಳಿವಿ ಇಲ್ಲ ಬೈದೀವಷ್ಟೇ. ಕೆಲರ ಹಳಿದು ಕೆಲರ ಹೊಗಳಿ ವೃಥಾ ಹೋಯಿತೆನ್ನ ಸಂಸಾರ. ಈಗ ಬೆಳಗ್ಗೆದ್ದು ಕೂಡಲೇ ಹೋಗ್ತಾರೆ ನೋಡ್ರಿ, ಎಲ್ಲಿಗೆ ಹೋಗ್ತಾರೆ? ವಾಕಿಂಗ್ ಹೋಗ್ತಾರಿಲ್ಲ. ವಾಕಿಂಗ್ನಾಗ ಏನು ಮಾಡ್ತಾರೆ? ಹೆಸರಷ್ಟೇ ವಾಕಿಂಗ್, ಅಲ್ಲಿ ಹೋಗಿದ್ದು ಬರೀ ಟಾಕಿಂಗ್, ಊರು ಸುದ್ದಿ ಟಾಕಿಂಗ್ ಅಷ್ಟೆ. ಹೋಗಿದ್ದು ವಾಕಿಂಗ, ನಡೆದಿದ್ದು ಮಾತ್ರ ಊರು ಸುದ್ದಿ ಟಾಕಿಂಗ್. ಹೋಗೋದು ಹೆಸರು ವಾಕಿಂಗ್ ಅಷ್ಟೆ. ಏನು ಮಾಡೀವಿ ಅಲ್ಲಿ? ಇಲ್ಲ ಹೊಗಳಿವಿ ಊರವ್ರಿಗೆ, ಇಲ್ಲ ಬೈದೀವಷ್ಟೆ. ಕೆಲರ ಹೊಗಳಿ ಕೆಲರ ತೆಗಳಿ ವೃಥಾ ಹೋಯಿತೆನ್ನ ಸಂಸಾರ.